ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ತದ್ವಿद्धಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನಿಗಳು ತತ್ವದರ್ಶಿಗಳೂ ಆದ ಮಹಾತ್ಮರನ್ನು ವಿನಮ್ರ ಭಾವದಿಂದ ಸೇವಿಸು. ಅವರಿಂದ ಜ್ಞಾನ ಭಿಕ್ಷೆಯನ್ನು ಬೇಡು. ಅವರು ನಿನಗೆ ಜ್ಞಾನೋಪದೇಶವನ್ನು ನೀಡುವರು. ಸನಾತನ ಧರ್ಮದಲ್ಲಿ ಗುರುವಿಗೆ ಬಹಳ ಮಹತ್ವವಿದೆ. ಅಕ್ಷರ ಕಲಿಸಿದಾತನಿಂದ ಹಿಡಿದು ಜೀವನದ ಪ್ರತಿ ಹಂತದಲ್ಲೂ ತಿದ್ದಿ ತೀಡಿ ಬುದ್ಧಿ ಹೇಳಿದ ಪ್ರತಿಯೊಬ್ಬರನ್ನೂ ಗುರು ಎಂದು ಭಾವಿಸುವುದು ಭಾರತೀಯ ಸಂಪ್ರದಾಯ. ಜ್ಞಾನಿಗಳ ಒಡನಾಟ ಜೇನು ಸವಿದಂತೆ. ಜ್ಞಾನಿಗಳಾದವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಜ್ಞಾನವನ್ನು ಇತರರ ಒಳಿತಿಗಾಗಿ ದಾನ ಮಾಡುತ್ತಾರೆ. ಸನಾತನ ಧರ್ಮದ ಪ್ರಕಾರ ಹಣಕ್ಕಾಗಿ ವಿದ್ಯೆ ಕಲಿಸುವುದು ಅಧರ್ಮ. ಉತ್ತಮ ಜ್ಞಾನಿಗಳನ್ನು ಗುರುವಾಗಿ ಪಡೆದು ಅವರ ಆಶಯದಂತೆ ಜೀವನ ನಡೆಸಿದರೆ ಬದುಕು ಆನಂದಮಯವಾಗುವುದಲ್ಲದೆ ತಮ್ಮ ಪ್ರಾರಬ್ಧ ಕರ್ಮದ ಫಲಗಳಿಂದುಂಟಾದ ತೊಂದರೆಗಳನ್ನು ನಿವಾರಿಸಿಕೊಂಡು ವರ್ತಮಾನದ ಬದುಕಲ್ಲಿ ಯಾವ ದ್ವಂದ್ವವಿಲ್ಲದೆ ಸುಖವಾಗಿ ಬದುಕಿ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬಹುದು. ಲೌಕಿಕ ವಿದ್ಯೆಯನ್ನು ಅವಿದ್ಯೆ ಎಂದು ತಿಳಿಯಬೇಕು. ಲೌಕಿಕ ವಿದ್ಯೆ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚು ಮಹತ್ವ ಕೊಡುವುದಿಲ್ಲ. ಅಲ್ಲದೆ ಲೌಕಿಕ ವಿದ್ಯೆ ಜೀವಿಯನ್ನು ಕರ್ಮಬಂಧನದಲ್ಲಿ ಸಿಲುಕಿಸಿ ಜನನ ಮರಣದ ಕೊಂಡಿಯಲ್ಲಿ ಸಿಲುಕಿಸುತ್ತದೆ. ಕೇವಲ ಅಕ್ಷರ ಕಲಿತರೆ ಜ್ಞಾನಿ ಎನ್ನಲಾಗದು. ಆತ ಅಕ್ಷರಗಳನ್ನು ತಿಳಿದವನು ಎನ್ನಬಹುದಷ್ಟೇ. ಈ ದೇಶದಲ್ಲಿ ಅಕ್ಷರ ಕಲಿಯದ ಅದೆಷ್ಟೋ ಮಹಾತ್ಮರು ಉತ್ತಮ ಗುರುವಾಗಿ ತತ್ವಜ್ಞಾನಿಗಳಾಗಿ ಮಾರ್ಗದರ್ಶನ ಮಾಡಿರುವುದು ಚರಿತ್ರೆಯಲ್ಲಿ ಕಾಣಬಹುದು. ಹಾಗೆಯೇ ಲೌಕಿಕ ವಿದ್ಯೆಯನ್ನು ಕಲಿತು ಬೋಧಿಸಿದವರನ್ನು ಗುರು ಅಥವಾ ತತ್ವಜ್ಞಾನಿ ಎನ್ನಲಾಗದು. ಅವರು ಕೇವಲ ಬೋಧಕರಷ್ಟೇ. ಈ ಕಾರಣದಿಂದಾಗಿ ಗುರುವಾಗಿ ಸ್ವೀಕಾರ ಮಾಡುವ ಮೊದಲು ಆಲೋಚಿಸಬೇಕು. ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತಮ ಗುರು ಅಥವಾ ತತ್ವಜ್ಞಾನಿಯನ್ನು ಗುರುವಾಗಿ ಆರಿಸಿಕೊಳ್ಳಬೇಕು. ಜೀವನದಲ್ಲಿ ಉತ್ತಮ ಗುರುಗಳು ಅಥವಾ ತತ್ವಜ್ಞಾನಿಗಳು ದೊರೆಯುವುದು ಅಷ್ಟು ಸುಲಭವಲ್ಲ. ಎಲ್ಲವನ್ನೂ ಸಮಾಧಾನದಿಂದ ತಿಳಿಸಿ ಉತ್ಪ್ರೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಫಲಕ್ಕಾಗಿ ಆಸೆ ಪಡದಂಥವರನ್ನು ಗುರುವಾಗಿ ಸ್ವೀಕರಿಸಿದರೆ ಜ್ಞಾನ ಪಥದಲ್ಲಿ ಸಾಗುವುದು ಸುಲಭ. ಉಚಿತವಾಗಿ ಯಾವುದನ್ನೂ ಕೊಡಬಾರದು. ಪ್ರತಿಯೊಂದಕ್ಕೂ ಬೆಲೆ ಇದೆ ಎನ್ನುವ ಕಾರಣ ನೀಡಿ ಹಣಕ್ಕಾಗಿ ಆಧ್ಯಾತ್ಮವನ್ನು ಉಪಯೋಗಿಸುವ ವ್ಯಕ್ತಿಯಿಂದ ದೂರ ಉಳಿಯುವುದೇ ಒಳ್ಳೆಯದು. ಇಲ್ಲವಾದರೆ ಮಾಡುವ ಪ್ರತಿಯೊಂದಕ್ಕೂ ಬೆಲೆ ಕಟ್ಟಿ ಕರ್ಮ ಬಂಧನದಿಂದ ಜನನ ಮರಣ ಚಕ್ರದಲ್ಲಿ ಸಿಲುಕುವುದು ನಿಶ್ಚಿತ. ಹರಿ ಓಂ.